ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ನಾನೇ ಒಂದು ಬ್ರೇಕ್ ತಗೊಂಡ್ ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ನನ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಕೋಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಏನಕ್ಕೆ ನಾನು ಇಷ್ಟ ದಿನ ವ್ಲಾಗ್ ಮಾಡಿರ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು 2 months ನನ್ಗೆ ಹುಷಾರಿರ್ಲಿಲ್ಲ. 3 months ಇಂದ ನಾನು ವ್ಲಾಗ್ಸ್ ಯಾವ್ದೋ ಅಪ್ಲೋಡ್ ಮಾಡಿಲ್ಲ. ಸೊ 2 months ಇಂದ ಸ್ವಲ್ಪ ಹುಷಾರಿರ್ಲಿಲ್ಲ. ಅದಾದ್ಮೇಲೆ ಲಾಸ್ಟ್ ಮಂತ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ, ಬಟ್ ತುಂಬಾನೇ ಫಂಕ್ಷನ್ಸ್, ತುಂಬಾ ಅದು ಇದು ಗಜಿ ಬಿಜಿ ಆಯ್ತು. ಸೊ ಹಾಗಾಗಿ ಯಾವ್ದೇ ತರ ಬ್ಲಾಗ್ಸ್ ಮಾಡಕ್ಕೆ ಆಗಿರ್ಲಿಲ್ಲ. ನೀವು ಇನ್ಮೇಲಿಂದ ಬ್ಲಾಗ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನಂಗೆ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ನಂಗೆ ತುಂಬಾ ಖುಷಿ ಆಗಿದೆ ಈ 3 months ಬ್ರೇಕ್ ಅಲ್ಲಿ. ಅಂದ್ರೆ ನಂಗೆ ತುಂಬಾ DM ಬಂದಿತ್ತು, ಯಾಕೆ ಬ್ಲಾಗ್ಸ್ ಮಾಡ್ತಿಲ್ಲ, ಏನಾಯ್ತು ಅಂತ ಎಲ್ಲ ನಂಗೆ ಪರ್ಸನಲ್ ಆಗಿ DM ಎಲ್ಲ ಮಾಡ್ತಾ ಇದ್ರು. ನಂಗೆ ತುಂಬಾ ತುಂಬಾ ಖುಷಿ ಆಗ್ತಿತ್ತು ನೋಡಿ ಮೆಸೇಜು. ಸೊ ನಾ ಮಾಡ್ಬೇಕು ಅನ್ನೋ ಮೋಟಿವೇಶನ್ ಇನ್ನ ನನಗ್ ಜಾಸ್ತಿ ಮಾಡ್ತಿತ್ತು. ಸೊ ಹಾಗಾಗಿ ಒಂದು ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ ಅನ್ಕೊಂಡು ವೆಯ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನನ್ನ ಈ 3 months ಅಲ್ಲಿ ಕೆಲವೊಂದು ಸೆಲೆಬ್ರೇಷನ್ ನಡೀತು ಮನೆಯಲ್ಲಿ, ಕೆಲವೊಂದು ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ವಿಡಿಯೋಸ್ ನಿಮ್ ಜೊತೆ ಶೇರ್ ಮಾಡಿ ಆಮೇಲೆ ಕಂಟೆಂಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇದು ಪರ್ಸನಲ್ ಸೆಲೆಬ್ರೇಷನ್ ವಿಡಿಯೋ ಅಂತಾನೆ ಹೇಳ್ಬೋದು ಈ ವ್ಲಾಗ್ ಅಲ್ಲಿ ನೀವು ನೋಡೋದು. ಒನ್ಸ್ ಅಗೈನ್, ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆಗಲೇ ಹೇಳಿದೆ ನಿಮಗೆ ಒಂದು ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ. ಸೊ ನನ್ನ ತಂಗಿ ಪಾಪುದು ಬರ್ಡೇ ಇದು March 15th ಆಗಿರುತ್ತೆ. ಅವಳದು March 15th ಅವಳದು ಬರ್ಡೇ ಇತ್ತು. ಹ್ಯಾಪಿ ಬರ್ಡೇ ವಿಯು. Thank you. ಹ್ಯಾಪಿ ಬರ್ಡೇ ವಿಯು. Thank you. ಹ್ಯಾಪಿ ಬರ್ಡೇ. ಹಂಗೆ ಎಲ್ಲರೂ ಉಂಗ್ರೆ ಬೀಚ್ಕೋತಾರೆ ಮಗ್ಲೆ ಅಂತ. ಓಶು, ನಿನ್ನ ಚೈನು, ನಿನ್ನ ಡ್ರೆಸ್ಸು, ವಾವ್, ಗೋಲ್ಡ್ ರಿಂಗ್, ಗೋಲ್ಡ್ ಬ್ಯಾಂಗಲ್ಸ್. ಪಾಪುದು ಒಂದಷ್ಟು ಫೋಟೋ ಶೂಟ್ ಮಾಡಿಸಿದ್ವಿ. ಆ ಫೋಟೋ ಶೂಟ್ನು ಕೂಡ ಈ ವ್ಲಾಗಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ತುಂಬಾ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಪೋಸ್ ಕೊಡ್ತಿದ್ಲು. ಯಾರು ಏನು ಹೇಳ್ಕೊಡೋದೇ ಬೇಕಿಲ್ಲ, ಆ ಥರ ಅವಳೇ ಹೇಗೆ ಬೇಕೋ ಆ ಥರ ಎಲ್ಲ ಸ್ಮೈಲ್ ಕೊಡ್ತಾಯಿದ್ಲು. ತುಂಬ ಚೆನ್ನಾಗಿ ಎಲ್ಲ ಫೋಟೋಸು ಕೂಡ ಕ್ಯಾಪ್ಚರ್ ಆಗಿದೆ. ಅದು ನೋಡೋಕ್ಕೆ ನಮ್ಗೆ ತುಂಬ ಖುಷಿಯಾಗುತ್ತೆ. ಯಾರ್ಯಾರಿಗೆ ಮಕ್ಕಳು ಫೋಟೋಸ್ ನೋಡೋದಕ್ಕೆ ಇಷ್ಟ ಆಗುತ್ತೆ ಅವ್ರು ಖಂಡಿತವಾಗ್ಲೂ ಈ ವ್ಲಾಗಲ್ಲಿ ನಮ್ಮ ಪಾಪು ಫೋಟೋ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಅವಳ ಬರ್ಡೇ ದಿನ ನಾವು ಮನೆಯಲ್ಲೇ ಕೇಕ್ ಕಟ್ಟಿಂಗ್ ಸಿಂಪಲಾಗಿ ಮಾಡಿಸಿದ್ವಿ. ಯಾರೂ ಏನು ಇರಲಿಲ್ಲ ಮನೆಯಲ್ಲಿ. ಅಣ್ಣ ಅತ್ತಿಗೆ ಬಂದಿದ್ದರು, ಜೊತೆಗೆ ನಾನು ಮತ್ತು ನನ್ನ ಪೇರೆಂಟ್ಸು ಎಲ್ಲ ನಮ್ಮ ಮನೆಯಲ್ಲೇ ಮಾಡಿದ್ವಿ. ನಮ್ಮ ಮನೆ ಮೀನ್ಸ್ ಅಮ್ಮನ ಮನೆ. ಸೊ ಅಲ್ಲೇ ಎಲ್ಲರೂ ಇದ್ದಿದ್ದರಿಂದ ಅಲ್ಲೇ ಕೇಕ್ ಕಟ್ ಮಾಡಿಸಿದ್ವಿ. ಸೊ ನನ್ನ ಅಣ್ಣನೂ ಗಿಫ್ಟೆಲ್ಲ ತೊಗೊಂಬಂದಿದ್ದ, ಅದನ್ನು ಕೂಡ ಈ ವ್ಲಾಗಲ್ಲಿ ನೋಡ್ತೀರ ಏನು ಗಿಫ್ಟ್ ತಂದಿದ್ದ ಏನು ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಅವಳಿಗೆ ಕೇಕ್ ಕಟ್ಟಿಂಗ್ ಅದೆಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಬಟ್ ಅಣ್ಣ ಕೊಟ್ಟಿದ್ದ ಗಿಫ್ಟ್ ಅಂತೂ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ತುಂಬ ಖುಷಿಪಟ್ಲು. ನೀವು ಈ ವಿಡಿಯೋಲಿ ನೋಡ್ತೀರಾ ಅದನ್ನು ಕೂಡ. ನಾವು ಬರ್ಡೇ ದಿನ ಏನಕ್ಕೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ತಿದ್ದೀವಿ ಮನೇಲಿ ಅಂತ ಹೇಳಿದರೆ, ನೆಕ್ಸ್ಟ್ ಡೇ ಬಂದು ಇದು ಸ್ಯಾಟರ್ಡೇ ಆಗಿರುತ್ತೆ March 15th. ಸಂಡೇ ಬಂದು ಅವಳದನ್ನು ಗ್ರ್ಯಾಂಡಾಗಿ ಒಂದು ಪಾರ್ಟಿ ಹಾಲಲ್ಲಿ ಬರ್ಡೇ ಸೆಲೆಬ್ರೇಷನ್ನ ಲೈಕ್ ಈವೆಂಟ್ಸ್ನ ಅರೇಂಜ್ ಮಾಡ್ಕೊಂಡಿದ್ವಿ. ಸೊ ಬರ್ಡೇ ದಿನವೇ ನಮ್ಮದು ಈವೆಂಟ್ಸಲ್ಲಿ ಎಕ್ಸ್ಪೆಷಲಿ ಫಸ್ಟ್ ಇಯರ್ ಬರ್ಡೇ ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ನಾನ್ ವೆಜ್ ಊಟ ನಮ್ಮ ಸೈಡು. ಬೇರೆಯವ್ರ ಕಡೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಸೈಡು 1 year ಬರ್ಡೇ ಅಂದರೆ ನಾನ್ ವೆಜ್ಜನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಆ ಥರ ಎಲ್ಲ ಅರೇಂಜ್ ಮಾಡೋದಕ್ಕೆ ಅಂತ ಹೇಳಿ ಬರ್ಡೇ ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಿದ್ವಿ. ಸಂಡೇ ಆಗಿದ್ದರಿಂದ ಎಲ್ಲರೂ ಬರೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಕನ್ವಿನಿಯೆಂಟ್ ಇರುತ್ತೆ ಅಂತ ಹೇಳಿ ಒಂದು ಸಿಂಪಲ್ಲಾಗಿ ಚೆನ್ನಾಗಿ ಒಂದು ಬರ್ಡೇ ಇವೆಂಟ್ ಮಾಡಬೇಕು ಅಂತ ಅರೇಂಜ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಬರ್ಡೇ ದಿನ ಸಿಂಪಲ್ಲಾಗಿ ಈ ಥರ ಕೇಕ್ ಕಟ್ಟಿಂಗಲ್ಲಿ ಮನೆಯಲ್ಲೇ ಮುಗಿಸಿದ್ವಿ. ಹಾಗೆ ಅದ್ರ ಜೊತೆ ಈ ಬರ್ಡೇದು ಈಗ ನೀವು ನೋಡಿದ್ರಲ್ಲ ಫೋಟೋಶೂಟ್ಸು, ಅದನ್ನು ಕೂಡ ಆವತ್ತಿನ ದಿನ ಮಾಡಿಸಿದ್ವಿ. ಯಾವುದೇ ಥರ ನಾವು ಫೋಟೋಶೂಟ್
ಪ್ರೀವಿಯಸ್ಲಿ ಮಾಡಿಸಿರಲಿಲ್ಲ. ಅವಳದು 1 ಇಯರ್ ಬರ್ಡೇಲೇ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿದ್ದು. ಇವಳು ನಮ್ಮ ಮನೆಗೆ ಫಸ್ಟ್ ಬೇಬಿ ಆಗಿರೋದ್ರಿಂದ ನಮಗೆ ಪ್ರತಿಯೊಂದನ್ನು ಲೈಕ್ ಕೇರ್ಫುಲ್ಲಾಗಿ ಮಾಡಬೇಕು ಅಂತ ಹೇಳಿ ತುಂಬ ಚಿಕ್ಕದ್ರಲ್ಲೇ ಫೋಟೋಶೂಟ್ ಮಾಡಿಸೋದೆಲ್ಲ ಬೇಡ ಅಂತ ಹೇಳಿ ನನ್ನ ತಂಗಿ ಮಾಡಿಸಿರಲಿಲ್ಲ. ಇದು ಅವಳದು ಫಸ್ಟ್ ಫೋಟೋಶೂಟ್ ಆಗಿರುತ್ತೆ. ನಾವು ಕೇಕ್ನ ಸ್ಮ್ಯಾಶ್ ಮಾಡಲಿ ಅಂತ ಹೇಳಿ ಜಸ್ಟ್ ಸಿಂಪಲ್ ಕೇಕ್ ಇದ್ದಿದ್ದಲ್ಲ ಸ್ಮ್ಯಾಶ್ ಮಾಡಲಿ ಬರ್ಡೇ ದಿನ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿಟ್ವಿ. ನಾವೆಲ್ಲ ಹೇಗೆ ಅವಳಿಗೆ ಚಿಕ್ಕದಾಗಿ ಒಂದೊಂದು ಬೆರಳಲ್ಲಿ ತಿನ್ನಿಸಿದ್ವೋ ಸೊ ಅವಳು ಕೂಡ ಮಕ್ಕಳು ಏನು ಅಬ್ಸರ್ವ್ ಮಾಡ್ತಾರೋ ಅದನ್ನೇ ಕಲಿತಾರೆ ಅನ್ನೋದಕ್ಕೆ. ಸೊ ಅವಳು ಕೇಕ್ ಟಚ್ ಮಾಡಿದ್ದೆ ಒಂದು ಫಿಂಗರಲ್ಲಿ. ನಾವು ಎಷ್ಟು ಸಲ ಬಿಟ್ಟರು ಅವಳು ಕೇಕ್ನ ಟಚ್ಚೇ ಮಾಡಿಲ್ಲ ಅವಳದು ಫುಲ್ ಕೈಯಲ್ಲಿ. ತುಂಬ ಖುಷಿ ಆಗ್ತಿತ್ತು. ಗೊತ್ತಾಯಿತು ಅವಳು ಎಷ್ಟು ಅಬ್ಸರ್ವ್ ಮಾಡ್ತಾಳೆ ಎಲ್ಲರನ್ನೂ ಅನ್ನೋದು ಕೂಡ. ನಾನು ಆಗಲೇ ಹೇಳಿದ್ದೆ ಅಣ್ಣ ಒಂದು ಗಿಫ್ಟ್ ತಂದಿದ್ದ, ಅದು ತುಂಬ ಅವಳಿಗೆ ಖುಷಿ ಆಯಿತು ಅಂತ. ಆ ಗಿಫ್ಟ್ ಬಂದು ಇದೆ ಸೈಕಲ್ಲು. ಸೊ ನನ್ನ ಅಣ್ಣನ ಮಕ್ಕಳು ನಾನೇ ತೊಗೊಂಬಂದು ಒಳಗಡೆ ಕೊಡ್ತೀನಿ ಅಂತ ಹೇಳಿ ಕೊಡ್ತಾಯಿದ್ಲು. ನನಗೆ ತುಂಬ ಖುಷಿ ಆಯಿತು ನೋಡೋದಕ್ಕೂ. ಅವರೇ ನಮಗಿನ್ನ ಚಿಕ್ಕವರು, ಅವ್ರಿಗೆ ನಮ್ಮ ಪಾಪು ಇನ್ನೂ ಅವರೇ ದೊಡ್ಡವರಾಗಿಬಿಟ್ಟಿರ್ತಾರೆ ಅವಳು ಚಿಕ್ಕವಳಾಗಿರೋದ್ರಿಂದ. ಸೊ ಹಾಗಾಗಿ ಸೈಕಲ್ ಗಿಫ್ಟ್ ಬಂತು. ಅವಳಿಗೆ ಏನು ಖುಷಿ ಕೊಡ್ತೋ ಏನೋ ಗೊತ್ತಿಲ್ಲ ಈ ಬರ್ಡೇ ದಿನ. ಈ ಸೈಕಲ್ದೊಂದು ಗೊತ್ತಾಯಿತು ಮೂಮೆಂಟ್, ಶಿ ವಾಸ್ ಎಂಜಾಯಿಂಗ್ ದಟ್ ಅಂತಲೇ ಹೇಳ್ಬೋದು. ಸಖತ್ತು ಫುಲ್ ಖುಷಿ ಪಟ್ಲು. ಅವಳು ಖುಷಿ ನೋಡಿ ನಮಗೆಲ್ಲ ಖುಷಿ ಆಯಿತು. ಅವಳ ಬರ್ಡೇ ದಿನ ತುಂಬಾ ಎಂಜಾಯ್ ಮಾಡಿದ್ಲು ಈ ಸೈಕಲ್ಲಿಂದ ಅಂತ ಹೇಳ್ಬೋದು, ಅಂದರೆ ನನ್ನ ಅಣ್ಣನ ಗಿಫ್ಟಿಂದ. ಓವರಾಲ್ ಇಷ್ಟ ಆಗಿತ್ತು ಇವತ್ತಿನ ದಿನದ ಬರ್ಡೇ ಸೆಲೆಬ್ರೇಷನ್. ಎಲ್ಲ ತುಂಬ ಚೆನ್ನಾಗಾಯಿತು. ಇವನ್ ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತು, ಅದಕ್ಕೂ ಕೂಡ ನಾವು ರೆಡಿ ಆಗಬೇಕಿತ್ತು. ಸೊ ಹಾಗಾಗಿ ಅದಕ್ಕೂ ಮಧ್ಯೆ ಮಧ್ಯೆ ಎಲ್ಲ ರೆಡಿ ಮಾಡಿಕೊಂಡು ಓಡಾಟ ಎಲ್ಲ ಬ್ಯುಸಿ ಇದ್ವಿ. ನೆಕ್ಸ್ಟ್ ಡೇನೇ ಇದ್ದಿದ್ದರಿಂದ ಮನೆಯಲ್ಲಿ ನಾವೇ ಇದ್ಕೊಂಡು ಈ ಥರ ಸಿಂಪಲಾಗಿ ಮಾಡಿದ್ದು. ಅವಳು ಆರಾಮಾಗಿದ್ದರು, ರಿಲ್ಯಾಕ್ಸ್ ಆಗಿದ್ಲು. ಅದಿನ್ನ ಖುಷಿ ಕೊಡ್ತು ನಮಗೆ.
ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಏನು ಫಂಕ್ಷನ್ ಇತ್ತು ನಮ್ಮ ಮನೇಲಿ ಏನೊಂದು ಸ್ಮಾಲ್ ಇವೆಂಟ್ ಅಂತ ಹೇಳಿದ್ನೋ ಅದಿತ್ತೋ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಸಖತ್ತಾಗಿ ಹೋಯಿತು. ಪಾಪು ಅಂತೂ ಎಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡಿದ್ಲು ಅಂದರೆ ಕೆಲವೊಂದು ನನ್ನ ಬರ್ಡೇ ಕೆಲವೊಂದು ಫಂಕ್ಷನಿಗೆ ಹೋದಾಗ ನೋಡ್ತೀನಿ ಮಕ್ಳುಗಳು ಫುಲ್ ಅಳ್ತಾ ಇರ್ತಾರೆ, ಫುಲ್ ಕ್ರ್ಯಾಂಕಿಯಾಗಿರ್ತಾರೆ. ಬಟ್ ನಮ್ಮ ಪಾಪು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅವಳು ನಮಗೂ ಎಂಜಾಯ್ ಮಾಡೋದಕ್ಕೆ ಬಿಟ್ಲು ಅಂತಲೇ ಹೇಳ್ಬೋದು. ತುಂಬಾ ಸಪೋರ್ಟಿವ್ ಆಗಿದ್ಲು ಅವಳ ಬರ್ಡೇ ಸೆಲೆಬ್ರೇಷನಿಗೆ. ಐ ಹೋಪ್ ನನ್ನ ಈ ಸಿಂಪಲ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.